ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಕರ್ಕಾಟಕ ರಾಶಿಯ ವಾರ್ಷಿಕ ಭವಿಷ್ಯ 2026ರ ವಾರ್ಷಿಕ ಭವಿಷ್ಯವನ್ನು ನೋಡೋಣ. ಕರ್ಕಾಟಕ ರಾಶಿಯವರಿಗೆ ವಿದ್ಯಾರ್ಜನೆಗೆ ಅತಿ ಉತ್ತಮವಾದಂಥ ವರ್ಷ ಇದು ಮತ್ತು ಅವರ ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿ ಮಾಡುವಂತಹ ವರ್ಷ ಇದು. ಸಾಲಬಾಧೆಯಿಂದ ಮುಕ್ತವಾಗುವಂಥ ವರ್ಷ ಅಂತಲೂ ಹೇಳ್ಬೋದು. ಮತ್ತೆ ಅಧಿಕವಾದಂಥ ಶ್ರೇಣಿಯಲ್ಲಿ ತಮಗೆ ಬೆಳವಣಿಗೆಗಳು ಬರುವಂಥದ್ದು. ಇಲ್ಲಿ ವಿಶೇಷವಾಗಿ ನಾವು ಗಮನಿಸುವಂಥದ್ದು, ಕರ್ಕಾಟಕ ರಾಶಿಯಲ್ಲಿ ಪ್ರೀತಿ ಪ್ರೇಮ ವಿಚಾರದಲ್ಲಿದ್ದರೆ ತುಂಬಾನೇ ಸಮಸ್ಯೆಗಳನ್ನ ಅನುಭವಿಸ್ತೀರಿ. ಈ ಒಂದು ವರ್ಷದಲ್ಲಿ ಜಾಗೃತಿಯಾಗಿರಿ. ನಂಬಿದವರಿಂದ ಮೋಸ ಆಗುವಂಥದ್ದು, ಮತ್ತೆ ಅವರ ಕಡೆಯಿಂದ ಕೆಲವೊಂದು ಕಿರುಕುಳಗಳು ಬರುವಂಥದ್ದು, ಮತ್ತೆ ಆರ್ಥಿಕತೆಯ ಲಾಭದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾಗೃತಿಯಾಗಿರ್ಬೇಕಾಗುತ್ತೆ. ಕರ್ಕಾಟಕ ರಾಶಿ 2026ರಲ್ಲಿ ಮೊದಲ ಅರ್ಧದಲ್ಲಿ ಸ್ವಲ್ಪ ಕೆಲವೊಂದು ಸಮಸ್ಯೆಗಳು ಬಂದರು. ದ್ವಿತೀಯ ಅರ್ಧದಲ್ಲಿ ತಮಗೆ ಕೆಲವೊಂದು ಸರಿಪಡಿಸಿಕೊಳ್ಳುವಂತಹ ಮಾರ್ಗಗಳು ಬರುತ್ತೆ. ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನ ಮಾಡ್ತೀರಿ, ಗುರುಗಳನ್ನ ಭೇಟಿ ಮಾಡ್ತೀರಿ, ಅವರಿಂದ ಮಾರ್ಗದರ್ಶನವನ್ನು ಸಹಿತ ತಾವು ಪಡಿತೀರಿ. ಮತ್ತೆ ವಿಶೇಷವಾಗಿ ಈ ಒಂದು ಮಾಸದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿದ್ದವರಿಗೆ ಹೆಚ್ಚಿನ ಒಂದು ಪ್ರಶಂಸೆ ಮತ್ತೆ ಸಂಶೋಧನಾತ್ಮಕವಾದಂಥ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಒಂದು ಸಂಶೋಧನಾತ್ಮಕ ಘಟನೆಗಳು ಸಹಿತ ನಡೆಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಅದರಿಂದ ಅವರಿಗೆ ಒಂದು ಪ್ರಾಬಲ್ಯಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ವಿದ್ಯಾರ್ಥಿಗಳಿಗೆ ಉನ್ನತ ಶ್ರೇಣಿಯಲ್ಲಿ ಅವರಿಗೆ ಉತ್ತಮವಾದಂತಹ ಬೆಳವಣಿಗೆಗಳಾಗುವಂತಹ ಸಾಧ್ಯತೆಗಳು ಸಹಿತ ಕಂಡು ಬರುತ್ತೆ. ಮತ್ತೆ ನೌಕರರಿಗೆ, ಸರ್ಕಾರಿ ವಿಧಿವಿಧಾನಗಳನ್ನು ಮಾಡೋರಿಗೆ ಅವ್ರಿಗೂ ಸಹಿತ ಸ್ವಲ್ಪ ಮಟ್ಟಿನ ಲಾಭಗಳಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಮತ್ತೆ ಈ ಒಂದು ವರ್ಷವಿಡೀ ತಮಗೆ ಸ್ವಲ್ಪ ಉಲ್ಲಾಸದಾಯಕವಾದಂತಹ ಬೆಳವಣಿಗೆಗಳಾಗುವಂತಹ ಸಾಧ್ಯತೆಗಳು ಸಹಿತ ಕಂಡು ಬರ್ತಾ ಇದೆ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿನ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಯಾವುದಾದ್ರು ಒಂದು ಆಪರೇಷನ್ ಆಗುವಂಥದ್ದು, ಅಪಘಾತಗಳಾಗುವಂಥದ್ದು, ಅವಘಡಗಳು ನಡೆಯುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ತುಂಬಾನೇ ಜಾಗೃತಿಯಾಗಿರಬೇಕು. ರಾಹುವಿನ ವಕ್ರ ದೃಷ್ಟಿ ತಮ್ಮ ಒಂದು ಮೇಲೆ ಇರೋದ್ರಿಂದ ಅತಿ ಹೆಚ್ಚು ಸ್ವಲ್ಪ ವಾಹನದಲ್ಲಿ ಅತಿ ಹೆಚ್ಚು ಗಮನವನ್ನು ಹರಿಸೋದು ತುಂಬಾನೇ ಉತ್ತಮವಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ. ಮತ್ತೆ ವಿಶೇಷವಾಗಿ ಆಮದು ಮತ್ತು ರಫ್ತನ್ನು ಯಾರು ಮಾಡ್ತಾರೆ, ಸರಕು ಸಾಗಣೆ, ಅದರಲ್ಲೂ ವಿಶೇಷವಾಗಿ ಅಡಿಗೆ ಸಾಮಾನುಗಳಾಗಿರೋಂಥ ಸಾಂಬ್ರಾಣಿಗಳಾಗಿರ್ಬೋದು, ಚಕ್ಕೆ, ಲವಂಗ, ಈ ಬೆಳೆಗಳನ್ನು ಯಾರು ಬೆಳೀತಾ ಇರ್ತಾರೆ ಅವ್ರಿಗೆ ಹೆಚ್ಚು ಲಾಭಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತು ವಿಶೇಷವಾಗಿ ತಮ್ಮ ಒಂದು ವಸ್ತುಗಳಿಗೆ ಲಾಭಗಳಾಗುವಂಥದ್ದು, ಅದ್ರ ವ್ಯಾಪಾರಕ್ಕೆ, ಕ್ಲಾತ್ ಬಿಸ್ನೆಸ್ ಮಾಡೋರಿಗೆ, ಬಟ್ಟೆ ವ್ಯಾಪಾರದವ್ರಿಗೆ ಸ್ವಲ್ಪ ಮಟ್ಟಿನ ಲಾಭಗಳಾಗುವಂಥದ್ದು. ಮತ್ತೆ ಅದರಲ್ಲೂ ವಿಶೇಷವಾಗಿ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಅಂತ ಏನಂತ ಕರಿತೀವಿ, ಒಂದು ಹಾರ್ಡ್ವೇರ್ ಅಂತ ಏನಂತ ಕರಿತೀವಿ, ಸ್ವಲ್ಪ ಅವ್ರಿಗೆ ಎಲೆಕ್ಟ್ರಾನಿಕ್ ಗೂಡ್ಸ್ಗಳೇನಾಗಿರ್ಬೋದು, ಇವೆಲ್ಲದ ಪ್ರಾಡಕ್ಟ್ ಅತಿ ಹೆಚ್ಚಾಗುತ್ತೆ ಈ ಒಂದು ವರ್ಷದಲ್ಲಿ. ಮತ್ತೆ ಸ್ವಲ್ಪ ಇನ್ಕಮ್ ಟ್ಯಾಕ್ಸಿನ ಸ್ವಲ್ಪ ಮಟ್ಟಿನ ಕೆಲವೊಂದು ಬಿಸಿ ತಮಗೆ ಮುಟ್ಟುತ್ತೆ. ಜಾಗೃತಿಯಾಗಿರಿ ಅಂತ ಹೇಳ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು 2026ರ ಕರ್ಕಾಟಕ ರಾಶಿಯ ವಾರ್ಷಿಕ ಭವಿಷ್ಯ. ಈ ಒಂದು ವರ್ಷದಲ್ಲಿ ತಾವು ಆದಷ್ಟು ಸಹಿತ ಗಣಪತಿಯ ಆರಾಧನೆಯನ್ನು ಮಾಡೋದು ತುಂಬಾನೇ ಉತ್ತಮ ಕರ್ಕಾಟಕ ರಾಶಿಯವರು. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳು ತಮಗೆ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ತಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ. ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.